ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 7ನೇ ವೇತನ ಆಯೋಗದ ನಂತರ ಶಿಕ್ಷಕರ ಒಂದು ವೇತನ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ನೇಮಕಾತಿ ಹೊಂದಿದಂಥ ವರ್ಷ ನೋಡ್ರಿ, 1994ರಲ್ಲಿ ವೇತನ ಶ್ರೇಣಿ, ಪ್ರಸ್ತುತ ವೇತನ ಶ್ರೇಣಿ ಇರೋದು 30,350. ಹಾಗೆಯೇ ಪರಿಷ್ಕೃತ ಮೂಲ ವೇತನ ಶ್ರೇಣಿ ಎಷ್ಟಾಗುತ್ತೆ ಅಂದರೆ 49,050 ರೂಪಾಯಿ. ಅಲ್ಲಿಗೆ ಟೋಟಲ್ ಸ್ಯಾಲ್ರಿ ಆಗೋದು 97,593. ನಿಮಗೆ ಡಿಟೇಲ್ ಆಗಿ ವಿಡಿಯೋ ಬೇಕಿದ್ರೆ ಅದನ್ನು HRA ಮತ್ತು DA ಹಾಗೆ ಮೆಡಿಕಲ್ ಅಲವೆನ್ಸ್ MA ಎಷ್ಟು ಆಗುತ್ತೆ ಅಂತ ವಿಡಿಯೋನ ಪೌಸ್ ಮಾಡಿ ನೋಡ್ಕೋಬಹುದು. 1996 ಮತ್ತು 97ರಲ್ಲಿ ಅಪಾಯಿಂಟ್ ಆದವರಿಗೆ ಮೂಲ ವೇತನ ಶ್ರೇಣಿ 49,050 ರೂಪಾಯಿ ಆಗಲಿದೆ. ಮೊದಲಿದ್ದು 30,350. ಟೋಟಲ್ ಸ್ಯಾಲ್ರಿ 95,388. ನಂತರ 1998ರಲ್ಲಿ ಮೂಲ ವೇತನ ಶ್ರೇಣಿ 30,350 ಇದ್ದು, ನಂತರ ಪರಿಷ್ಕೃತ ವೇತನ ಶ್ರೇಣಿ ಎಷ್ಟಾಗುತ್ತೆ ಅಂದರೆ 49,050. 99ರಲ್ಲಿ ಅಪಾಯಿಂಟ್ ಆದವರಿಗೂ ಕೂಡ ಇದೇ ರೀತಿಯಾಗಿರುತ್ತೆ. ಅಂದಾಜು ಒಂದು ಒಟ್ಟು ವೇತನ ಆಗಸ್ಟ್ 1/8/2024ಗೆ ಬಂದರೆ ಟೋಟಲ್ ಸ್ಯಾಲ್ರಿ 88,777 ಆಗುತ್ತೆ. ಹಾಗೆಯೇ 1999ರಲ್ಲಿ ಅಪಾಯಿಂಟ್ ಆದಂಥ ಟೀಚರ್ಸಿಗೆ 86,572 ಆಗಿರುತ್ತೆ. ನಂತರ 2002ರಲ್ಲಿ ಅಪಾಯಿಂಟ್ ಆದವರಿಗೆ ಪರಿಷ್ಕೃತ ವೇತನ ಶ್ರೇಣಿ 49,050 ಇರುತ್ತೆ. ಹಾಗೆಯೇ ಟೋಟಲ್ ಸ್ಯಾಲ್ರಿ ಬಂದ್ಬಿಟ್ಟು 78,916. ನೇಮಕಾತಿ ಹೊಂದಿದ ವರ್ಷ 2004 ಇದ್ದರೆ ಪರಿಷ್ಕೃತ ವೇತನ ಅಂದರೆ ಒಟ್ಟು ವೇತನ 1/8/2024ರ ಪ್ರಕಾರ 75,080 ರೂಪಾಯಿ. ಹಾಗೆಯೇ 2006ರಲ್ಲಿ ಅಪಾಯಿಂಟ್ ಆದವರಿಗೆ ಟೋಟಲ್ ಸ್ಯಾಲ್ರಿ 73,348. DA, HRA ಹಾಗೆ ಮೆಡಿಕಲ್ ಅಲವೆನ್ಸ್ ಎಲ್ಲ ಸೇರಿ 73,348 ಆಗುತ್ತೆ. 2007ರಲ್ಲಿ ಅಪಾಯಿಂಟ್ ಆದಂಥವರಿಗೆ ವೇತನ ಶ್ರೇಣಿ 30,350. ಎರಡನೇ ಕಾಲಮ್ನಲ್ಲಿ ನೀವು ನೋಡ್ತಾ ಇರೋದು ಪರಿಷ್ಕೃತ ವೇತನ ಶ್ರೇಣಿ. ಸೊ ಟೋಟಲ್ ಸ್ಯಾಲ್ರಿ ಬಂದ್ಬಿಟ್ಟು 73,348. ಹಾಗೆಯೇ 2008ರಲ್ಲಿ ಅಪಾಯಿಂಟ್ ಆದವರಿಗೂ ಕೂಡ ಇದೇ ರೀತಿಯಾಗಿ 73,348 ಇರುತ್ತೆ. 2010ರಲ್ಲಿ ಅಪಾಯಿಂಟ್ ಆದಂಥವರಿಗೆ ಮೂಲ ವೇತನ ಶ್ರೇಣಿ ಅಂದರೆ ಪರಿಷ್ಕೃತ ವೇತನ ಶ್ರೇಣಿ ಎಷ್ಟಾಗುತ್ತೆ ಅಂದರೆ 44,425. ಟೋಟಲ್ ಸ್ಯಾಲ್ರಿ 64,938. 2016ರಲ್ಲಿ ಅಪಾಯಿಂಟ್ ಆದವರು ಹಾಗೆಯೇ 2019ರಲ್ಲಿ ಅಪಾಯಿಂಟ್ ಆದವರಿಗೂ ಕೂಡ ಮೂಲ ವೇತನ ಶ್ರೇಣಿಯಲ್ಲಿ ಪರಿಷ್ಕೃತ ವೇತನ ಬದಲಾವಣೆ ಇರುತ್ತೆ. ಕೊನೆಯದಾಗಿ ಬಂದ್ಬಿಟ್ಟು ಟೋಟಲ್ ಸ್ಯಾಲ್ರಿ ಅಂದರೆ 63,343. 2019ರಲ್ಲಿರೋರಿಗೆ 58,849. ಹಾಗೆಯೇ 2020 ಹಾಗೂ 2023ರಲ್ಲಿ ಅಪಾಯಿಂಟ್ ಆದಂಥವರಿಗೆ ಮೂಲ ವೇತನ ಶ್ರೇಣಿ 27,650ರಿಂದ 52,650 ಇದ್ದು, ಪರಿಷ್ಕೃತ ವೇತನ ಶ್ರೇಣಿ 44,425 ಆಗಿರುತ್ತೆ. ನಂತರ 7ನೇ ವೇತನ ಆಯೋಗ ನಿಗದಿಯಾದ ನಂತರ ಒಟ್ಟು ವೇತನ ಎಷ್ಟಿರುತ್ತೆ ಅಂದರೆ 2020ರಲ್ಲಿ ಅಪಾಯಿಂಟ್ ಆದವರಿಗೆ 57,398. ಇನ್ನು ಕೊನೆಯದಾಗಿ 2023ರಲ್ಲಿ ಅಪಾಯಿಂಟ್ ಆದವರಿಗೆ 1/8/2020ರಂದು ನಿಗದಿಯಾದಂತೆ ಒಟ್ಟು ವೇತನ 52,032 ರೂಪಾಯಿ. ಇದು ಒಂದು ಅಂದಾಜಿನ ಪ್ರಕಾರ ಮಾತ್ರ, ಇದು ನಿಖರವಾದಂಥ ಮಾಹಿತಿ ಅಲ್ಲ. ಇದರಲ್ಲಿ ಚೇಂಜಸ್ ಆಗಬಹುದು. ಇಲಾಖೆಯಿಂದ ಒಂದು ಏನಾದರೂ ಸುತ್ತೋಲೆ ಬಂದರೆ ಅದರ ಪ್ರಕಾರವಾಗಿ ಮತ್ತೆ ಸ್ವಲ್ಪ ವ್ಯತ್ಯಾಸ ನಾವು ಇಲ್ಲಿ ಕಾಣ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ.